ಮಲ್ಲಪ್ರಭು ದಯವಿಟ್ಟು ಕ್ಷಮಿಸಬೇಕು. ಸ್ವಲ್ಪ ವಿಳಂಬವಾಗಿ ಇದನ್ನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ತಡರಾತ್ರಿ ಆಗಿದೆ, ಸೊ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಆ, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಂತ್ರಿಗಳಾದಂಥ ಡಾಕ್ಟರ್ ಶ್ಯಾಮ್ ಸಾಹೇಬ್ರೆ, ಹಿರಿಯರಾದಂಥ ಎಂ.ವೈ. ಪಾಟೀಲ್ ಸಾಹೇಬ್ರೆ, ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ಯಲ್ಲಂಪ್ರಭು ಅವರೇ, ಕಮಕ್ನೂರ್ ಅವರೇ, ಮಜಾರ್ ಅವರೇ, ಹಾಗೂ ಪ್ರವೀಣ್ ಅವರೇ, ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ 3-4 ವಾರದಿಂದ ನೂತನವಾದಂಥ ಸರ್ಕಾರ ರಚನೆಯಾಗಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದ ನಂತರ ಹಲವಾರು ಸಭೆಗಳನ್ನು ನಡೆಸಿ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಮೀಟಿಂಗ್ಗಳನ್ನು ಮಾಡಿ ಒಂದು ಹೊಸ ಸಂಕಲ್ಪ ಮತ್ತು ದಿಕ್ಕನ್ನು ಈ ಸರ್ಕಾರಕ್ಕೆ ನೀಡ್ತಾರೆ. ಅವರ ಒಂದು ಸಂಕಲ್ಪ ಏನಪ್ಪ ಅಂದರೆ, ಒಂದು ಯುವ ಕರ್ನಾಟಕದ ನಿರ್ಮಾಣವಾಗಬೇಕು. ಅವರ ಒಂದು ಗುರಿ ಏನಂದರೆ, ನಮ್ಮ ಮುಂದಿನ ಕರ್ನಾಟಕದ ಭವಿಷ್ಯ ಯುವಕರ ಕೈನಲ್ಲಿದೆ. ಸೊ ಒಂದು ಯುವ ಯುಗ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರ ಅವರು ಹೊಸ ನೀತಿಗಳನ್ನು ಇರ್ಬೋದು, ಹೊಸ ಉದ್ಯೋಗ ಅವಕಾಶಗಳಿರ್ಬೋದು, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದು ಇರ್ಬೋದು, ಮತ್ತು ಹೊಸ ಯೋಜನೆಗಳನ್ನು ಅವರು ಆಲೋಚನೆ ಮಾಡ್ತಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರು ಒಂದು ನೀಲಿ ನಕ್ಷೆ ತಯಾರು ಮಾಡಬೇಕು ಆರ್ಥಿಕ ಪ್ರಗತಿಗೆ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ತಮ್ಮ ಮುಂದೆ ಸರ್ಕಾರ ವತಿಯಿಂದ ಪ್ರಸ್ತಾಪ ಆಗುತ್ತೆ. ಮತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಬರುವ ತಿಂಗಳು ನಮ್ಮ ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಭಾಳ ಕಷ್ಟದ ದಿನಗಳು ಎದುರಿಸಬೇಕಾಗ್ತದೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಮತ್ತು ಏಷ್ಯಾ, ಸೌತ್ ಅಮೇರಿಕಾ, ಪಾರ್ಟ್ಸ್ ಆಫ್ ಯುರೋಪ್ ಮತ್ತು ಆಸ್ಟ್ರೇಲಿಯಾಗೂ ಕೂಡ ಒಂದು ಪ್ರಕೃತಿಯ ವಿಕೋಪ. ಏನು ಮುಂಚೆ ಬರೀ ಎಲ್ ನೀನೋ ಎಫೆಕ್ಟ್ ಅಂತ ನಾವು ಕೇಳ್ತಾ ಇದ್ವಿ, ಈ ಬಾರಿ ಸೂಪರ್ ಎಲ್ ನೀನೋ ಎಫೆಕ್ಟ್ ಅಂತ ಆಗುತ್ತೆ. ಇದರಲ್ಲಿ ಹೀಟ್ ವೇವ್ ಕೂಡ ಜಾಸ್ತಿ ಆಗುತ್ತೆ, ಮಳೆ ಕೂಡ ಕಮ್ಮಿ ಆಗುತ್ತೆ, ಕೊರತೆ ಆಗುತ್ತೆ, ಮತ್ತು ಬೆಳೆಗಳಿಗೆ ಕೂಡ ಸ್ವಲ್ಪ ಸಂಕಷ್ಟ ಎದುರಾಗ್ಬೋದು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಸಭೆ ನಡೆಸಿ ರಾಜ್ಯಾದ್ಯಂತ ನಮ್ಮ ಕುಡಿಯೋ ನೀರಿನ ಪರಿಸ್ಥಿತಿ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ನೀರಾವರಿಯ ಸಂಕಷ್ಟಗಳಿರ್ಬೋದು, ಮೇವಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಅವರೇ ಖುದ್ದಾಗಿ ಪ್ರತಿ ಡಿವಿಷನ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅವರ ಮೊದಲನೇ ಪ್ರವಾಸ ನಾಳೆ 12:30 ಬೆಂಗಳೂರಿಂದ ಬಿಟ್ಟು ನೇರವಾಗಿ ನಿಮ್ಮ ಬೀದರ್ಗೆ ಇಳಿತಾರೆ. ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಕೊಡ್ತಾರೆ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ಜನರ ಜೊತೆ ಆಲಿಸಿ, ಅದಾದಮೇಲೆ ಮತ್ತೆ ಬೀದರಿಗೆ ಬಂದು ಬೀದರಿಂದ ರಾತ್ರಿ ಅಷ್ಟರಲ್ಲಿ ಕಲಬುರಗಿಗೆ ಬರ್ತಾರೆ. ಬಹುಶಃ 7 ಗಂಟೆ ಆದ ನಂತರ ಅವರು
7:30 8 ಗಂಟೆ ಆಗ್ಬೋದು, ಅಥವಾ 7 ಗಂಟೆ ಆಗಿ ಇಲ್ಲಿ 6 ಗಂಟೆ ಅಂತ ಪ್ರೋಗ್ರಾಮ್ನಲ್ಲಿದೆ, ಇಲ್ಲಿ 7 ಗಂಟೆ ತನಕ ಬರ್ಬೋದು. ಸೊ ಇಲ್ಲಿ ಕಲಬುರಗಿನಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ನೀಡ್ತಾರೆ. ಅದಾದಮೇಲೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅವರ ಒಂದು ಯಾವ ಟೈಮಿಗೆ ಬರ್ತಾರೆ ನೋಡ್ಕೊಂಡು. ಬಹುಶಃ ಇಲ್ಲಿ ನಮ್ಮ ಪದ್ಧತಿಯಂತೆ ಶರಣಬಸಪ್ಪ ಅಪ್ಪ ದೇವಸ್ಥಾನ ಮತ್ತು ದರ್ಗಾಗೂ ಭೇಟಿ ನಾಳೆ ನೀಡ್ಬೋದು ಅಥವಾ ನಾಡಿದ್ದು ನೀಡ್ಬೋದು, ಡಿಪೆಂಡಿಂಗ್ ಆನ್ ಸಿ ಎಮ್ ಸಾಬ್ಸ್ ಅರೈವಲ್.